ಸೊ ಏನು ಮಾಡ್ಬೇಕು ನಾವು ಅನ್ಕೊಂಡಿದ್ದು ಮಾಡ್ಕೋಬೇಕಂತಂದ್ರೆ ಹಣ ಅವಶ್ಯಕತೆ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಏನು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಓಕೆ, ದುಡ್ಡು ಅಷ್ಟೇ, ನಿಮಗೆ ದುಡ್ಡು ಬೇಕು, ನಾನು ಕೆಲಸ ಮಾಡ್ತಾ ಇದ್ದೀನಿ, ಇದೊಂದು ಕಾಯಕ, ಇದರಿಂದ ನಾನು ದುಡಿತಾ ಇದ್ದೀನಿ ಅಷ್ಟೇ, ಹಾಗಾಗಿ ಇದ್ಬೇಕು. ಓಕೆ, ಇಲ್ಲಿಂದ ನಿಮ್ಮ ಪಯಣ ಆಂಧ್ರಕ್ಕೆ ಹೋಗುತ್ತೆ. ಹೇಗಿತ್ತು ಆಂಧ್ರ ಫಸ್ಟು ಡೇ ಕಾಲಿಟ್ಟಾಗ? ನಿಮ್ಮ ಅಷ್ಟು ವರ್ಷದ ಡ್ರೀಮ್ ನನಸಾಗುವಂಥ ಸಮಯ ಅದು. ಹತ್ತತ್ರ ಬರ್ತಾ ಇದ್ದಂಗೆ ಒಂಥರ ಖುಷಿ, ಒಂದು ಕಡೆ ಭಯ, ಹೆಂಗೆ ಮಾಡ್ತಾರೋ ಆಪ್ರೇಷನ್, ಹೆಂಗೆ ಚೇಂಜ್ ಆಗ್ಬೋದು, ಏನು ಎತ್ತ ಯಾವ ಥರ ಅನ್ನೋ. ಸೊ ನಮ್ಮಮ್ಮ ಹೇಳೋರು ಯಾವುದೇ ಕಾರಣಕ್ಕೂ ಭಯ ಪಟ್ಕೊಬೇಡ ಹಾಗೆ ಹೀಗೆ ಅಂತ ಹೇಳೋರು. ಆಯ್ತಮ್ಮ ಅಂತ ಹೇಳಿದೆ. ನಾವು ಬಸ್ ಇಲ್ದಿದ್ದ ಜಾಗದಿಂದ ಆಟ ಮಾಡಿಕೊಂಡು ಆ ಆಸ್ಪತ್ರೆಗೆ ಹೋದ್ವಿ, ಪಳಂನೆರೆಯಲ್ಲಿರುವಂಥ ಆಸ್ಪತ್ರೆ. ಅದು ನನಗೆ ಅಡ್ರೆಸ್ ಆಗಲಿ ಇನ್ನೊಂದಾಗಲಿ ಏನೂ ಗೊತ್ತಿಲ್ಲ. ನಮ್ಮಮ್ಮ ಕರ್ಕೊಂಡೋದ್ರು. ಆ ಆಸ್ಪತ್ರೆ ನೋಡ್ತಿದ್ದಂಗೆ ಒಂದು ಕಡೆ ಭಯ. ಸೊ ಅವಾಗಿನ ಆಸ್ಪತ್ರೆಗಳು ಹೆಂಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಹಳೆ ಬೆಡ್ಗಳು, ಹಳೆ ಮಂಚಗಳು, ರಕ್ತದಲ್ಲಿ ಅಲ್ಲಿ ಇಲ್ಲಿ ಬರೆದಿರೋಂಥ ಹೆಸರುಗಳು. ಕೆಲವರು ಭಯ ಪಟ್ಕೊಂಡು ಬದುಕ್ತೀನೋ ಇಲ್ವೋ ಅಂತ ಫಸ್ಟೇ ಹೆಸರು ಬರೆದು ಹೋಗ್ಬಿಡೋರು ಗೋಡೆ ಮೇಲೆ. ಸೊ ಈ ಥರ ಎಲ್ಲ ನೋಡಿದಾಗ ಮನಸ್ಸೊಳಗಡೆ ಒಂಥರ ಭಯ ಶುರುವಾಯ್ತು ನನಗೆ. ಅಯ್ಯೋ ಏನಪ್ಪ ಇದು ಈ ಥರ ಹಾಗೆ ಅಂತ. ಒಂದು ಕಡೆ ಹೆಂಗೋ ನಾನು ಈ ಒಂದು ಅಂಗದಿಂದ ಮುಕ್ತಿ ಸಿಕ್ಕಿ ನಾನು ಇನ್ನೊಂದು ಇದಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ನೋವಾಗಲಿ ತಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಅವರು ಡಾಕ್ಟರ್ ಬಂದರು, ನರ್ಸ್ ಕೇಳಿದ್ರು, ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿ ಅಂತೇಳಿ ಬ್ಲಡ್ ಚೆಕಪ್ ಮಾಡಿಸಿದ್ರು. ಅದೆಲ್ಲ ನೋಡಿ ಆಯಿತು, ಎಲ್ಲ ಓಕೆ ಆಯಿತು. ಅದಾದಮೇಲೆ ನಮ್ಮಮ್ಮ ಆಯ್ತು ಮಗ ಹೋಗು, ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಅಂಥೇಳಿ ಒಂದು ಮುದ್ದು ಮಾಡಿ ಒಳಗಡೆ ಕಳಿಸಿದ್ರು. ನಾನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದೆ. ಸೊ ಒಂದು ಕಬ್ಬಿಣದ್ದು ಒಂಥರ ಮಂಚ ಬೆಡ್ ಥರ ಇತ್ತು, ಅದ್ರ ಮೇಲೆ ಮಲ್ಕೊಂಡೆ. ಈ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ, ಹಿಂದೆಗಡೆ ಅವರು ನರ್ಸ್ಗಳು ಎಲ್ಲ ನಿಂತಿದ್ರು. ನನಗೆ ಒಳಗಡೆ ಪುಕ್ಕ ಜೀವ ಹೊಡ್ಕೋತಿದೆ, ಅಯ್ಯೋ ದೇವರೇ ಏನಪ್ಪ ಇದು ಅಂತ. ಸೊ ಆಮೇಲೆ ಏನು ಮಾಡಿದ್ರು, ನನ್ನ 2 ಕಾಲನ್ನ ನೀಡಿಸ್ಬಿಟ್ಟು ಬಗ್ಸ್ಬಿಟ್ಟು ಇಲ್ಲಿ ಇದು ಅನಸ್ತೇಷ್ಯ ಥರ ಒಂದು ಇಂಜೆಕ್ಷನ್ ಕೊಟ್ಟರು. ಸೊ ಆವಾಗ ಕಂಪ್ಲೀಟ್ ನಮ್ಮ ಬಾಡಿ ಎಲ್ಲ ಬೆಂಡ್ ಆದಂಗೆ ಆಗೋಯ್ತು. ಸೊ ಆವಾಗ ಏನು ಮಾಡಿದ್ರು, ಇಲ್ಲಿ 2 ದಾರ ಕಟ್ಟಿದ್ರು. ಆ ಕಡೆಗೆ ಒಂದು ಕಾಲು, ಈ ಕಡೆಗೆ ಒಂದು ಕಾಲು ಕಟ್ಟಿ ಸೊ ಆ ಒಂದು ಭಾಗನ ಆಪ್ರೇಷನ್ ಮಾಡೋಕ್ಕೆ ಶುರು ಆದಾಗ ನನಗೆ ಎಲ್ಲೋ ಒಂದು ಕಡೆ ಇರಬೇಕಚ್ಚಂಗೆ ಆಯಿತು. ಅಷ್ಟೇ ಗೊತ್ತಾಗಿಲ್ಲ, ಅಷ್ಟೇ ಫೀಲ್ ಇರಬೇಕಷ್ಟಂಗೆ ಆಯಿತು. ಕಂಪ್ಲೀಟಾಗಿ ಸುಮಾರು ಒಂದು ಕಾಲವರು 1 ವಾರವರು ಆಪ್ರೇಷನ್ ಶುರು ಮಾಡಿ ಕಂಪ್ಲೀಟಾಗಿ ಆಪ್ರೇಷನ್ ಮಾಡಿಸಿ ಆ ಅಮ್ಮ ಒಬ್ಬಳು ನರ್ಸ್ ಬಂದು ಏನೋ ತೆಲುಗಲ್ಲಿ ನೀನು ಈಗ ಹೆಣ್ಣಾಗ್ಬಿಟ್ಟೆ ಹೆಂಗ್ಸಾಗ್ಬಿಟ್ಟೆ ಅಂತ ತೆಲುಗಲ್ಲಿ ಅದೇನೋ ಹೇಳಿದ್ರು. ನನಗೆ ಅದೂ ಅರ್ಥ ಆಗಲಿಲ್ಲ ನನಗೆ. ಸೊ ಅದಾದಮೇಲೆ ನೀಟಾಗಿ ಕರ್ಕೊಂಡ್ಬಂದು ಬೆಡ್ ಮೇಲೆ ಮಲಗಿಸಿದ್ರು. ಓ ಮೈ ಗಾಡ್, ಹಾಗಾದ್ರೆ ನಿಮ್ಗೊಂದು ರೀತಿಯಾಗಿ ರೀಬರ್ತ್, ಹೊಸ ಜನ್ಮ ಅಂತಲೇ ಹೇಳ್ಬೋದು ನಮಗೆ. ಸೊ ಬೆಡ್ ಮೇಲೆ ತೊಗೊಂಡು ಬಂದು ಹಾಕಿದ್ರು. ನನಗೆ ಒನ್ ಡೇ ಪೂರ್ತಿ ಏನೂ ಇದೇ ಇರಲಿಲ್ಲ, ಇದೆಲ್ಲ ಏನೂ ಆಡ್ತಾ ಇಲ್ಲ, ಬೆಂಡ್ ಆದಂಗೆ ಆಗಿತ್ತು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಬೆಂಡೆಲ್ಲ ಇಳಿದ ಮೇಲೆ ಏನಾದರೂ ಕೊಡ್ಬೋದಾ ಅಂತ ನಮ್ಮಮ್ಮ ಡಾಕ್ಟರ್ನ ಕೇಳಿದ್ರು. ಕೊಡ್ಬೋದು ಅಂತ ಹೇಳಿದಾಗ ನಮ್ಮಮ್ಮ ಇಡ್ಲಿ ತೊಗೊಬಂದು ಕೊಟ್ಟರು. ಸೊ ಅದಾದಮೇಲೆ ಕಾಫಿ ತಂದು ಕೊಟ್ಟರು, ಕುಡಿದ್ಬಿಟ್ಟು ಅಲ್ಲೇ ಒಂದು ದಿವಸ ಇದ್ವಿ. ಅವ್ರು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಎಲ್ಲ ನೋಡಿದ್ರು. ಸೊ ಅದಾದಮೇಲೆ ನಮ್ಮ ಅಮ್ಮ ಇದ್ದವರು ಕರ್ಕೊಂಡು ಹೋಗ್ಬೋದಾ ಮನೆಗೆ ಅಂತಂದ್ರು. ಸರಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಒಂದಿನ ಅಷ್ಟೇ ರೆಸ್ಟ್, ಒಂದು ದಿವಸ ರೆಸ್ಟ್, 1-2 ದಿವಸ ರೆಸ್ಟ್ ಅಷ್ಟೇ. ಆಮೇಲೆ ಮನೆಗೆ ಕರ್ಕೊಂಡು ಬಂದರು. ಬಸ್ಸಲ್ಲೇ ಸೆಮಿ ಸ್ಲೀಪರ್ ಟ್ಯೂಬ್ ಹಾಕಿದ್ರು.